ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳ್ತದೆ. ಈಗ ಬಿಜೆಪಿಯ ಏನು ಸಾಮಾನ್ಯ ಕಾರ್ಯಕರ್ತರಾಗಿರುವಂತಹ ಶ್ರೀನಿವಾಸ್ ದಾಸ್ಕರೆಪ್ಪರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಕೊನೆ ಹಂತದ ಕಸರತ್ತು ಕೂಡ ನಡೀತಾ ಇರುವಂಥ. ಸೊ ಇದೆಲ್ಲರ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿಯ ಯುವ ಮುಖಂಡರಾದಂತಹ ಅದಿತ್ ಅಂಬರ್ಕರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾವನ್ನ. ಸರ್, ಈಗ ಕೊನೆ ಹಂತಕ್ಕೆ ಬಂದಿರುವಂಥದ್ದು, ಉಪಚುನಾವಣೆ ಕೊನೆ ಹಂತಕ್ಕೆ ಬಂದಿರಿ. ಈಗ ಹೇಗೆ ನಡೀತಾ ಇದೆ ಚುನಾವಣಾ ಪ್ರಚಾರ? ಈಗ ಕೊನೆ ಹಂತದ ಕಸರತ್ತೆಲ್ಲ ಯಾವ ರೀತಿ ಇದೆ? ತುಂಬ ಬಿರುಸಿನ ಪ್ರಚಾರ ಇದೆ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಂಥ ಹುಮ್ಮಸ್ ನೋಡಿದರೆ ತಾನೇ ಒಬ್ಬ ಕ್ಯಾಂಡಿಡೇಟ್, ನಾವೇ ಶಾಸಕರಾದಂಥ ಪರಿಸ್ಥಿತಿನಲ್ಲಿ ಎಲ್ಲರೂ ಹುಮ್ಮಸ್ಸಿಂದ ಯಾರೂ ಕೂಡ ಯಾವ ಕೆಲಸ ಮಾಡಬೇಕಂತ ಯಾವುದೂ ಕೂಡ ಬೆಟ್ ಮಾಡಲಿಲ್ಲ ಅಂತ ರೀತಿಯಲ್ಲಿ ಅವ್ರದ್ದೇ ಆದಂಥ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಬಂದು ಎಲ್ಲರೂ ಕೂಡ ನಮ್ಮ ದಾಸ್ಕರೆಪ್ಪ ಶ್ರೀನಿವಾಸ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ಹೊಸ ದಿಕ್ಸೂಚಿಯನ್ನು ಬರೆಯೋಕ್ಕೆ ಶುರು ಮಾಡಿದ್ದೇವೆ. ಮುಂದೆ ಬರುವ 9ನೇ ತಾರೀಕು ಸಾಯಂಕಾಲ 6 ಗಂಟೆ ಮೇಲ್ಗಡೆ ಈಗಾಗಲೇ ವಿಜಯ ಪಥಕ್ಕೆ ನಾವು ಹಾರಿಸ್ಬಿಟ್ಟಿದ್ದೇವೆ. ಮುಂದೆ ಬರುವ 9ನೇ ತಾರೀಕು ಸಾಯಂಕಾಲ 6 ಗಂಟೆ ಒಳಗಡೆ ಅವರಿಗೆ ಈಗಾಗಲೇ ಪುಕು ಸ್ಟಾರ್ಟ್ ಆಗಿದೆ. ಏನು ನಮ್ದು ಯಾವುದು ಬೇಳೆಕಾಳು ಬೇಳ್ತಿಲ್ಲ, ಈ ಪರಿಸ್ಥಿತಿ ಇದೆ. ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನಾವ್. ಸರ್, ಈಗ ಆರಂಭದಲ್ಲಿ ಟಿಕೆಟ್ ಘೋಷಣೆ ಮುಂದೆ ಸಾಕಷ್ಟು ಗೊಂದಲಗಳಿವೆ. ಸೊ ಅಳದು ತೂಗಿ ಸಾಮಾನ್ಯ ಕಾರ್ಯಕರ್ತನೇ ಟಿಕೆಟ್ ಕೊಟ್ಟಿರುವಂಥ. ಈಗಾಗಲೇ ಕ್ಷೇತ್ರದಲ್ಲೂ ಕೂಡ ಅಂದರೆ ಈಗ ಕಾಂಗ್ರೆಸ್ ಅಂತ ದಾವಣಗೆರೆ ದಕ್ಷಿಣ ಅಂದರೆ ಕಾಂಗ್ರೆಸ್ ಭದ್ರಕೋಟೆ ಅಂತ ಇತ್ತು. ಸೊ ಈ ಬಾರಿ ಏನಾದ್ರು ಭದ್ರಕೋಟೆ ಬೇಸ್ ಏನಾರು ಅಲ್ಲಿ ಕಮಲ ಅಳ್ಳುತ್ತಾ ಹೇಗೆ? 100ಕ್ಕೆ 100 ಕಮಲ. ಇಲ್ಲಿಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಒಂದು ಕಮಲ ನಮ್ಮ ವಿಧಾನಸೌಧಕ್ಕೆ ನಾವು ಕಳಿಸುವಂಥ ಸ್ಥಿತಿ ಈಗಾಗಲೇ ಬಂದಿದೆ. ಎಲ್ಲ ಕಾರ್ಯಕರ್ತರು ಕೂಡ ಅವರೇ ಅಭ್ಯರ್ಥಿ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಾವು ಈ ಬಾರಿ ನನ್ನ ಸಹೋದರರಾದಂಥ ದಾಸ್ಕರೆಪ್ಪ ಶ್ರೀನಿವಾಸ್ ಅವರಿಗೆ ನಾವೆಲ್ಲರೂ ಸೇರಿ ಗೆಲ್ಲಿಸ್ತೇವೆ. ಎಷ್ಟು ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ? ನಾವು ಹೇಳೋದು ಸುಮಾರು ಒಂದು 15ರಿಂದ 20 ಸಾವಿರ ಅಂತರದಲ್ಲಿ ಈಗಾಗಲೇ ನಮ್ಮ ವಿಜಯ ಪತಾಕ ಹಾರಿದೆ. ಈ ಲೀಡಿಗೋಸ್ಕರ ಮಾತ್ರ ಕಾಯ್ತಿದ್ದೀವಿ. 15ರಿಂದ 20 ಸಾವಿರ ಅಂತರದಲ್ಲಿ ನಾವು ಗೆಲ್ತೇವೆ. ಈಗ ಶ್ರೀನಿವಾಸ್ ದಾಸ್ಕರೆಪ್ಪನವ್ರು ಯಾಕೆ ಗೆಲ್ಲಬೇಕು? ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿರಿ? ಅವ್ರು ಗೆದ್ದರೆ ಏನಾಗ್ಬೋದು ಅಂತೇಳಿ? ಶ್ರೀನಿವಾಸ್ ದಾಸ್ಕರೆಪ್ಪನವರು ನಮ್ಮಂತಾನೆ ಸಾಮಾನ್ಯ ಮನುಷ್ಯ. ಅವರು ಕೂಡ ದಾವಣಗೆರೆನಲ್ಲೇ ಓದಂಥವ್ರು, ದಾವಣಗೆರೆನಲ್ಲೇ ಬೆಳೆದಂಥವ್ರು, ನಮ್ಮೆಲ್ಲರ ಮಧ್ಯದಲ್ಲಿ ಅವ್ರು ಬಂದಂಥವ್ರು. ಅವರು ತಂದೆಯವರ ದಾಸ್ಕರೆಪ್ಪನವರು ಸಾಮಾನ್ಯ ಒಬ್ಬರು ಕಾರ್ಯಕರ್ತನೂ ಹೌದು, ಸಾಮಾನ್ಯ ಒಬ್ಬರು ಹಮಾಲಿನೂ ಹೌದು. ಯಾಕೆ ನಮ್ಮ ಸಣ್ಣವರು ವಿಧಾನಸಭೆಗೆ ಹೋಗೋಕ್ಕೆ ಅವಕಾಶ ಇಲ್ವಾ? ನಮ್ಮ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ನಾವು ಆ ಕೆಲಸ ಮಾಡ್ತೇವೆ. ಮುಂದೆ ಬರೋ ನನ್ನ ಸಹೋದರ ದಾಸ್ಕರೆಪ್ಪ ಶ್ರೀನಿವಾಸ್ ಅವರು ವಿಧಾನಸಭೆಗೆ ಮುಟ್ಟಿಸ್ತೇವೆ. ವಿಧಾನಸಭೆ ಮುಟ್ಟಿಸಿ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಈ ವಿಚಾರ ನಾವು ಮಾಡ್ತೇವೆ. ಈಗ ನಮ್ಮ ಅಕ್ಕ ತಂಗಿ ಆಗಲಿ, ಅಣ್ಣ ತಮ್ಮ ಆಗಲಿ, ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮಕ್ಕಳು ಏನಾರ ಒಂದು ಇಂಜಿನಿಯರ್ ಆಗಲಿ, ಯಾವ್ದಾರ ಒಂದು ಉನ್ನತ ಶಿಕ್ಷಣ ಪಡೆದ್ರೆ ಅವರಿಗೆ ಇಲ್ಲಿ ಮಾಡೋಂಥ ಕೆಲಸನೇ ಇಲ್ಲ. ಯಾಕೆ ಇಷ್ಟೆಲ್ಲ ನಮ್ಮದ್ರಲ್ಲಿ ಜಾಕಿ ಕಂಪ್ನಿ ಅಪ್ರೋಚ್ ಆಗಿತ್ತು, ಟಾಟಾ ನ್ಯಾನೋ ಕಂಪ್ನಿ ಅಪ್ರೋಚ್ ಆಗಿತ್ತು, ಆಮೇಲೆ TVS ನೆಟ್ಬೋಲ್ಟ್ ಮಾಡ್ತಾರೆ, ಆ ಕಂಪ್ನಿ ಅಪ್ರೋಚ್ ಆಗಿತ್ತು. ಯಾಕೆ ಬಂದಿಲ್ಲ ನಮ್ಮದ್ರಲ್ಲಿ? ಎಲ್ಲ ಇವ್ರದ್ದೇ ಆದಂಥ ಸಾಮ್ರಾಜ್ಯ. ಇವ್ರು ಬಿಟ್ಟರೆ, ಯಾಕಂದ್ರೆ ಬೇರೆಯವ್ರು ಬಂದುಬಿಟ್ರೆ ಇವರು ತುಳಿತಾರೆ. ಆ ಥರ ಇಲ್ಲ. ಸಾಮಾನ್ಯರ ಜೊತೆ ಇರಬೇಕು. ನಮ್ಮ ಮುಂದೆ ಬರುವ ಪೀಳಿಗೆ ಇಲ್ಲೇ ದಾವಣಗೆರೆನಲ್ಲೇ ಕೆಲಸ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ತಂದೆ ತಾಯಿ ಆಗಲಿ ಅವ್ರ ಮಕ್ಕಳಿಗಾಗಲಿ ದೂರ ಮಾಡೋಂಥ ಕೆಲಸ ಮಾಡಲ್ಲ. ನಾವು ಒಗ್ಗಟ್ಟಾಗಿರ್ತೇವೆ, ಒಗ್ಗಟ್ಟಾಗಿ ಮುಂದಕ್ಕೂ ತೊಗೊಂಡೋಗ್ತೇವೆ. ಈ ಉಪಚುನಾವಣೆ ಮುಂಬರುವಂಥ 2028ರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತಾ? 100ಕ್ಕೆ 100. ಯಾಕಂದರೆ ಈಗ ಸರ್ಕಾರ ಇದ್ದರೂ ಕೂಡ ಸರ್ಕಾರದ ವೈಫಲ್ಯತೆ ಯಾವ ಥರ ಇದೆ ಅಂದರೆ ನಮ್ಮ ಕಾರ್ಯಕರ್ತರ ಹುಮ್ಮಸ್ ನೋಡಿದರೆ ಗೊತ್ತಾಗುತ್ತೆ. ನಾನು ಬಿಡಿ, ಯಾಕಂದರೆ ಸರ್ಕಾರದ ವೈಫಲ್ಯತೆ ಯಾವ ಥರ ಇದೆ ಅಂದರೆ, ಒಂದು 10 ಬಸ್ ಬಿಟ್ಟಿದ್ರೆ ಅದರಲ್ಲಿ 5 ಬಸ್ ಕೆಟ್ಟಿದೆ. ಅದರಲ್ಲಿ 5 ಬಸ್ಸಿಗೆ ನಾವು ಆ ಬಸ್ನಲ್ಲಿ ನಾವು ಪ್ರಯಾಣ ಮಾಡ್ತಿದ್ದೇವೆ ಅಂದರೆ ನಮ್ಮ ಜೀವಕ್ಕೆ ಯಾಕಂದ್ರೆ ಗ್ಯಾರಂಟಿನೇ ಇಲ್ಲ. ಯಾಕಂದರೆ ಮೊನ್ನೆ ಎಲ್ಲ ನೋಡಿದರೆ ಆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸು ಬ್ರೇಕ್ ಫೇಲ್ ಆಗಿ ಹೋಗ್ತದೆ. ಅಂದರೆ ಆ ಥರ ಅಷ್ಟು ಕೂಡ ಮೇಂಟೈನ್ ಮಾಡೋಕ್ಕೆ ನಿಶಕ್ತಿ ಆದಂಥ ಸರ್ಕಾರ. ನಾವು ಯಾವುದೇ ಕಾರಣಕ್ಕೂ ನಮಗೆ ಕೆಲಸ ಕೊಡಿ, ನಾವು ಕೆಲಸ ಮಾಡ್ಕೊಂಡು ದುಡಿತೀವಿ. ನಮಗೆ ಪುಕ್ಷೇಟೆ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ಜೊತೆಗಿದ್ದೇವೆ. ನಮಗೆ ಕೆಲಸ ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ದಾವಣಗೆರೆಯಲ್ಲಿ ಕೆಲಸ ಮಾಡೋಕ್ಕಂತ ಅವಕಾಶ ಮಾಡಿಕೊಡ್ಬೇಕು. ಸೊ ಇದಿಷ್ಟು ಏನು ಅದಿತ್ ಅಂಬರ್ಕರ್ ಅವ್ರ ಮಾತು. ಅಂದರೆ ಈ ಬಾರಿ ದಾವಣಗೆರೆಯ ದಕ್ಷಿಣದಲ್ಲಿ ಏನು BJP ಹರಳುತ್ತೆ, ಜೊತೆಗೆ ಈ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ ಅನ್ನೋಂತಹ ಮಾತನ್ನು ಕೂಡ ಅವ್ರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.